ಅಮ್ಮ ಏನಾಯ್ತಮ್ಮ? ಕಾಲೇಜಿಗೆ ಹೋಗಿಲ್ವಾ? ಹೋಗ್ತೀನಮ್ಮ. ತಿಂಡಿ ಮಾಡಿಟ್ಟಿದ್ದೀನಿ, ತಿನ್ನು. ಹಾಂ. ಟೇಬಲ್ ಮೇಲೆ ದುಡ್ಡಿಟ್ಟಿದ್ದೀನಿ, ಬುಕ್ಕು ಪೆನ್ನು ಬೇಕು ಅಂದಿದ್ಯಲ್ಲ, ತಗೋ ಆಯ್ತಾ? ಹಾಂ ಆಯಿತು. ಟಾಪ್ ಬರ್ಬೇಕು ಈ ಸಲ. ಏಯ್, ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕೋ. ನೀನಿರೋದಕ್ಕಿಂತ ಸಾಯೋದ ಮೇಲೆ. ಆ ಕಡೆ ಫ್ರೆಂಡ್ಸಿಗೂ ಬೆಲೆ ಕೊಡಲ್ಲ, ಈ ಕಡೆ ಪ್ರೀತಿನೂ ಉಳಿಸೋಕ್ಕಾಗಲ್ಲ. ಕೊನೆಗೆ ಅಮ್ಮನ ಮಾತ್ರಿಗಾದ್ರೂ ಬೆಲೆ ಕೊಡು. ಏನೋ ಪ್ರೇಮಾಚಾರಿ, ಏನಾಯ್ತು ನಿನ್ನ ಕತೆ? ಏನು ಹೇಳೋಣ, ಏನಿಲ್ಲ, ಮೈ ಸ್ವಲ್ಪ ಹುಷಾರಿಲ್ಲ. ಹೌದಾ? ಚೆನ್ನಾಗಿದ್ಯಲ್ಲೋ? ಚೆನ್ನಾಗಿದೆ ಅಣ್ಣ, ಮೈಗೆಲ್ಲ, ಮನ್ಸಿಗೆ ಹುಷಾರಿಲ್ಲ. ಏನಾಯ್ತು, ಏನು ಕತೆ ಹೇಳೋ ಮರೆಯ? ನಮ್ಮ ಹುಡುಗಲ್ಲ ಮರ ನೀನು. ಅಮ್ಮ ಓದು ಓದು ಅಂತ ಓಸ್ಲು ದುಡ್ಡು ಕೊಟ್ಲು, ಆದರೆ ನಾನು ಮಾಡಿದ್ದೆ ಬೇರೆ ಅಣ್ಣ. ಏನು ಮಾಡಿದೆ? ಅಮ್ಮ ಹೋಗ್ಬರ್ತೀನಿ. ಹೇ ಹೇ, ಒಂದು ನಿಮಿಷ ಇರೋ. ಏನಮ್ಮ? ಇರು ಬಂದೆ. ಮೊದಲನೇ ದಿನ ಕಾಲೇಜಿಗೆ ಹೋಗ್ತಾ ಇದೀಯಾ, ಯಾರ ದೃಷ್ಟಿನೂ ಬೀಳದೇ ಇರಲಿ ನನ್ನ ಮಗನಿಗೆ. ಒಳ್ಳೇದಾಗ್ಲಿ, ಆ ದೇವ್ರು ಒಳ್ಳೇದು ಮಾಡಲಿ. ಕಾಲೇಜೇ ಬೀಗ ತೆಗ್ದಿಲ್ಲ, ಏನ್ ಮಾಡ್ತಿರೋ? ಕಾಲೇಜಿಗೆ ಅವನ್ ಬರ್ತಾನ ಗುರು, ಹುಡುಗಿಯರ ಯಾರು ಬರ್ತಾರ ನೋಡ್ತಾ ಕೂತಿದ್ದೀನಿ. ಸರಿ ಬಿಡಿ, ಕಾಲೇಜಿಗೆ ಅವನ್ ಹೋಗ್ತಾನ. ಮತ್ತೆ ಸಮಾಚಾರ ಮಗ? ಹಾಯ್ ಗುರು, ಹೇಗಿದ್ದೀರಾ ಎಲ್ಲ? ನಾವು ಚೆನ್ನಾಗಿದ್ದೀವಿ ಗುರು. ನಿಮ್ಗೆ ಯಾವತ್ತು ನೋಡ್ತೀನಿ ಅಂತ ಆಗಿತ್ಕೊಂಡ್ರು. ನಮ್ಮೇಲೆ ಅಷ್ಟು ಲೋವನು ನಿಮ್ಮನ್ನ ಇಲ್ಲಿಟ್ಟಿದ್ದೀನಿ. ಮತ್ತೆ ಗುರು ಫಿಲ್ಮಿಗೆ ಹೋಗೋಣ? ಇಲ್ಲ ಕಣ್ರು, ಫಸ್ಟ್ ಕ್ಲಾಸ್ ಇವತ್ತು ಕಾಲೇಜಿಗೆ ಹೋಗ್ಬೇಕು. ಇನ್ನು ಬೀಗ ಏನೇ ತೆಗ್ದಿಲ್ಲ, ಕ್ಲಾಸಿಗೆ ಹೋಗ್ತಾನಂತೆ, ಬಾರೋ. ಇಲ್ಲ, ಇವತ್ತೊಂದಿನ ಕ್ಲಾಸ್ಗೆ ಹೋಗ್ಬೇಕು. ಬಾಗುರು, ರಾಮಾಚಾರಿ ಸೂಪರ್ ಆಗಿದೆ. ಬಾಗುರು ಬಾಗುರು, ನಾವು ಹೋಗೋಣ. ನಿನ್ನೆ ಕ್ಲಾಸ್ ತುಂಬ ಚೆನ್ನಾಗಿತ್ತು ಕಣೆ. ಹೌದೌದು. ಹಲೋ ಹಲೋ, ಇದು ನಮ್ಮ ಪ್ಲೇಸ್, ಸೈಡ್ ಬಿಡಿ, ನೀವು ಆ ಕಡೆ ಹೋಗಿ. ಹಲೋ ಹಲೋ, ನಮ್ಮ ಪ್ಲೇಸ್ ಇದು, ಸೈಡ್ ಬಿಡಿ. ಏ ರ್ಯಾಸ್ಕಲ್, ಸ್ಟುಪಿಡ್, ಹೇಳಿದ ಅರ್ಥ ಆಗಲ್ವಾ? ನಿನ್ನ ಜಾಗಕ್ಕೆ ಹೋಗು. ಏ ಸ್ಟುಪಿಡ್, ಏನೇನು ಯಾವುದಕ್ಕೂ ರಿಯಾಕ್ಷನ್ನೇ ಮಾಡ್ತಿಲ್ಲ. ಏನೇನು ಹಂಗೆ ನೋಡ್ತಾನೆ? ಸುಮ್ಮನೆ ಆ ಹುಡುಗಿ ರೇಸ್ಬಿಟ್ಟೆ. ಸಾರಿ ಕೇಳಲೇಬೇಕು.
ಅಲ್ಲಿ ನಿಮ್ಮ ರೇಗ್ಸಿಗೆ ಸಾರಿ ಕಣ್ರಿ. ಸಾರಿ ನೀವು ಯಾಕೆ ಕೇಳ್ತೀರಿ? ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು. ನೀವು ಸುಮ್ಮನೆ ಕೂತ್ರಿ ಅಂತ ನಾನು ನಿಮಗೆ ಬೈದ್ಬಿಟ್ಟೆ, ಕ್ಷಮಿಸಿ. ನಾನು ದಿನ ರೆಗ್ಯುಲರಾಗಿ ಕೂರೋ ಪ್ಲೇಸ್ ಅದು, ಹಾಗಾಗಿ ನಾನು ನಿಮ್ಮನ್ನ ಎಬ್ಬಿಸ್ದೆ. ಸಾರಿ ಕೇಳೋದೇನು ಬೇಡ. ನನ್ನ ಹೆಸರು ಪ್ರೇಮ್ ಅಂತ, ಎಲ್ಲರೂ ಪ್ರೇಮಚಾರಿ ಪ್ರೇಮಚಾರಿ ಅಂತ ಕರೀತಾರೆ. ನನ್ನ ಹೆಸರು ಕಾವ್ಯಶ್ರೀ ಅಂತ, ಎಲ್ಲ ಕಾವ್ಯ ಕಾವ್ಯ ಅಂತ ಕರೀತಾರೆ. ಹೌದಾ? ಹಾಗಾದ್ರೆ ನನಗೆ ನಿಂಗೆ ಏನೋ ಒಂದು ಲಿಂಕ್ ಇದೆ. ಪ್ರೇಮ ಕಾವ್ಯ, ಪ್ರೇಮ ಕಾವ್ಯ, ನಮ್ಮಿಬ್ಬರಿಗೇನೋ ಲಿಂಕ್ ಆಗುತ್ತೆ. ಫ್ರೆಂಡ್ ಆಗೋಣ. ಫ್ರೆಂಡ್ ಆಗೋಣ ಅಂತಿದ್ದಾನೆ, ಏನು ಮಾಡೋದೆ? ಇರ್ಲಿ ಆಗು. ಓಕೆ. ಏಯ್ ಏನ್ರೋ ಎಕ್ಸಾಮ್ ಹತ್ರ ಬಂತು, ಓದ್ಕೊಳ್ರು ಹೋಗಿ. ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು, ನೀ ಬರಬಾರದೆ. ಕಣ್ಣು ತೆರೆದು ಕನಸು ಕಂಡಿರುವೆ, ಹಿಂದೆ ಸಿಗಬಾರದೆ. ಹೃದಯವಾಡು ಗುಸುಗುಸು ಮಾತು ಕೇಳುವಾಸೆಗೆ, ಅಂದವಾದ ಊಹಾಲೋಕ ಅಳೆಯುವಾಸೆಗೆ. ಚಂದ್ರನಂತೆ ಮುಗುಳು ನಗುತ್ತಾ ಹೆಜ್ಜೆ ಹೆಜ್ಜೆಗೆ, ಕಾದು ಕಾದು ಹೇಳಿತು ಹೃದಯ ಪ್ರೀತಿಗೆ ಸ್ವಾಗತ. ಬೇಡ ಬೇಡಮ್ಮ, ಯಾಕೆ? ಬೇಡ ಬೇಡ. ಏನಾಯ್ತು? ಹಾಗೆ ಹೋಗ್ತೀಯ ಕಾಲೇಜಿಗೆ? ಏನೋ ಏನೋ ಆಗಿದೆ ಮನಸ್ಸು. ಬಾಯ್. ಹಾಂ ಓಕೆ ಬಾಯ್ ಕಣೆ. ಏನೋ ಇಷ್ಟು ಬೇಗ ಬಂದು ಕೂತಿದ್ಯಾ? ಅಯ್ಯೋ ದೊಡ್ಡ ಕತೆ ಆಯಿತು. IT ನೋಟ್ಸ್ ಬರ್ದಿಲ್ಲ, ಕೊಡ್ತೀಯಾ? ನಾನು ಬರ್ದಿಲ್ಲ ಕಣೋ, ಅದಕ್ಕೆ ಬಂದೆ ಕೇಳಕ್ಕಂತ. ನಾನು ಬರ್ದಿಲ್ಲ. ದೊಡ್ಡ ಕತೆ ಆಯ್ತಲ್ಲ. ಈಗ ಕಾಲೇಜಿಗೆ ಹೋದ್ರೆ ಲೆಕ್ಚರ್ ಬೈತಾರೆ, ಏನಾರು ಮಾಡಿ ತಪ್ಪಿಸ್ಕೋಬೇಕಲ್ಲ. ಇದಕ್ಕೆಲ್ಲ ಒಂದು ಒಳ್ಳೆ ಐಡಿಯಾ ಇದೆ. ಏನು? ಬಂಕಾಗಿ ಕಾಲೇಜಿಗೆ ಬರೋದು ಬೇಡ, ಎಲ್ಲಾರು ಸುತ್ಕೊಬೇಡ. ನಾನು ಬಂಕ್ ಹಾಕಿಲ್ಲ, ಹಾಕೋಣ. ಶೋರ್ ಶೋರಾ? ಅಲ್ಲಿ ನೋಡ ಮಗ, ಪ್ರೇಮಾಚಾರಿ ಹುಡುಗಿ ಜೊತೆ ಬರ್ತೀಯಾನೆ. ಫಾಲಿಂಗ್ ಇನ್ ಲವ್ ಅಂತಾರೆ, ರೈಸಿಂಗ್ ಇನ್ ಲವ್ ಅಂತಾರ. ಪ್ರೀತಿಲ್ ಬಿದ್ದೋರು ಸಿಗ್ತಾರೆ, ಎದ್ದು ನಿಂತೋರು ಸಿಗ್ತಾರ. ಅವಳಿಗೆ ಚೆಲ್ಲಾಟ, ನಮಗಿಲ್ಲಿ ದೊಂಬರಾಟ. ಸಿಂಗಲ್ಲು ಗುಲಾಬಿಗೆ 1,000 ಬಟರ್ಫ್ಲೈ. ಪ್ರೇಮಚಾರಿ ಕಾಂಪೌಂಡರಿ ಹೊಡೆದ ಲಗೋರಿ. ಐಸ್ ಕ್ಯಾಂಡಿ ಕೊಡಿಸ್ತೀನಿ, ನಂಬರ್ ಕೊಡೆ. ಯಾರಂತಾನೆ ಗೊತ್ತಿಲ್ಲ, ಐಸ್ ಕ್ರೀಮ್ ಕುಡ್ಸೋಕೆ ಕೋಪ ಹೋಗ್ಲಾ? ಅಲ್ಲ ಮಚ್ಚ, ಪ್ರೇಮಚಾರಿ ಇಂದು ಬಂದಿಲ್ಲಲ್ಲ? ನಾವೇನೋ ಅಡ್ಡ, ನಿಂಗೇನು ಗೊತ್ತು? ಹೌದು, ನಮ್ಮ ಹುಡುಗರು ಬೇಕು. ಈ ಬಡ್ಡೆ ತಾವು ಇಲ್ಲೇ ಅಡ್ಡಾಡ್ತಿರ್ಬೇಕು. ನಿಮ್ಗೆ ಸ್ವಲ್ಪ ಮ್ಯಾನಸ್ ಇಲ್ವನ್ರೋ? ಹುಡುಗಿರ ಎದುರುಗಡೆ ಹೇಗಿರ್ಬೇಕಂತ ಗೊತ್ತಿಲ್ವಾ? ಅವಳು ನನ್ನ ಜೀವ ಕಂಡ್ರ. ನಾನು ನಿಮ್ಮ ಹುಡುಗಿ ವೇಲ್ ಹೇಳ್ದ್ವೇನೋ? ಆ ರಾಮಾಚಾರಿ ಪ್ರೀತಿಗೋಸ್ಕರ ಮಾಸ್ಟರ್ನ ಎದುರು ಹಾಕೊಂಡ. ಈ ಪ್ರೇಮಚಾರಿ ಪರಿಸ್ಥಿತಿ ಬಂದರೆ ನಿಮ್ಮನ್ನೆಲ್ಲ ಎದುರು ಹಾಕೊಳ್ತೇನೆ. ಪ್ರೇಮಚಾರಿ, ನಿನ್ನೆ ಕೈ ಹಿಂಗಿಂಗ್ ತೋರಿಸ್ತಿದ್ದೆ, ಏನು ಹೊಡಿತೀಯಾ? ಏಯ್, 4 ಬೂಟು 8 ಸೂಟು ಹಾಕೊಂಡು ಬಿಲ್ಡಪ್ ಕೊಡ್ತೀಯ. ಹೀರೋ ಆಗೋಕ್ಕೆ ಹೀರೋ ತುಂಬಬೇಕು. 4 ಜನ ಹುಡುಗರನ್ನ ಹಿಂದ್ಗಡೆ ಇಟ್ಕೊಂಡೋಗ್ಕೊ, ದೊಡ್ಡ ಡಾನ್ ಆಗಿಬಿಡ್ತೀರ. ಈ ಪ್ರೀತಿ ಅಂದ್ರೆ ಏನಂತ ಗೊತ್ತೇನ್ರಿ ನಿಮಗೆ? ಪ್ರೀತಿ ಮುಂದೆ ಈ ಫ್ರೆಂಡ್ಶಿಪ್ ಎಲ್ಲ ಏನ್ರು? ದಿನ 16 ಜನ ಹುಡುಗಿ ಜೊತೆ ಓಡಾಡ್ತೀನಿ ನೀನು. ಪ್ರೀತಿ ಅಂದ್ರೆ ನಿಮ್ಗೇನು ಗೊತ್ತೋ? ಹೋಗ್ರು, ನೀವೆಲ್ಲ ಫ್ರೆಂಡ್ಸ್ ಅನ್ರು. ಏನೋ ನಿನ್ನ ಹುಡುಗಿ ಬೇರೆ ಹೇಳ್ದಂಗೆ ಮಾತಾಡ್ತೀಯಾ? ಯಾರು ಹುಡುಗಿ ಬೇರೆ ಮಾತಾಡೋದು? ಏನೋ ನಿನ್ನ ಹುಡುಗಿ ಬೇರೆ ಹೇಳ್ದಂಗೆ ಮಾತಾಡ್ತೀಯ. ಏನು ಹೊಡಿತೀಯಾ? ಬೇಡ ನೋಡೋ. ಏನು ಹೊಡಿತೀಯ ಗುರು? ಹೊಡಿ ಗುರು, ಹೊಡಿ.
ಏನೋ ಈಗ ಏನೋ ಇವಾಗ ಹೊಡಿತಾನ ಇವನು ಏನೋ ಮಚ್ಚ ಏನೋ ಬೇಡ ಅಂಜದ ಎದೆಯಲಿ ರಂಜೆ ಇಲ್ಲ ಏಕ ಮಾತೋ ತುಗುಡ ಅಭಿಮಾನವ ಎಂದು ಮರೆಯೋದಿಲ್ಲ ಕೇರ್ ಆಫ್ ಕನ್ನಡ. ಕಾವ್ಯ ಕಾವ್ಯ ಏನು ಏನಿಲ್ಲ, ಒಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಏನು? ನೀ ಕಣ್ಣು ಮುಚ್ಚು, ನಾ ಕೊಡ್ತೀನಿ. ಇಷ್ಟು ಬಿಲ್ಡಪ್ಪ? ಸರಿ ಕೊಡು. ಏನೋ ಇದು? ನೋಡು ನೀನೆ. ಕಾಡಿಗೆನಾ? ಹಾಂ. ಏನಕ್ಕೆ? ಏನಕ್ಕಂದ್ರೆ ನಿಮ್ಮ ಕಣ್ಣು, ಆ ಕಣ್ಣಿನ ಕಾಡಿಗೆ ಎಲ್ಲ ಸೇರಿ ನನ್ನ ಮನಸ್ಸಲ್ಲಿ ಒಂದು ಲವ್ ಆಗ್ಬಿಡ್ತ್ಕೊಂಡ್ರಿ. ಕಣ್ಣ ಕಾಡಿಗೆ ನನ್ನ ತುಂಬ ಕಾಡಿದೆ, ನಿನ್ನ ಮೊದಲ ನೋಟವೇ ನನ್ನ ಎದೆಗೆ ನಾಟಿದೆ. ಇನ್ನು ಇಂದು ಮುಂದೆ ಎಂದು ಮತ್ತೆಂದು ಎಂದೆಂದು ನಿನ್ನೋನೇ ನಾನಿನ್ನೋನೇ, ನಿನ್ನೋನೇ ನಾನಿನ್ನೋನೇ. ನಿನ್ನ ಕಣ್ಣ ಕಾಡಿಗೆ ನನ್ನ ತುಂಬ ಕಾಡಿದೆ, ನಿನ್ನ ಮೊದಲ ನೋಟವೇ ನನ್ನ ಎದೆಗೆ ನಾಟಿದೆ. ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಸಿಗದೆ ಒಂದು ವಾರ ಆಯ್ತು. ಎಲ್ಲಿ ಹೋಗಿದ್ದಾಳೆ ಇವಳು? ಶ್ರುತಿ, ಕಾವ್ಯ ಎಲ್ಲಿ? ಏನೋ ನಂಗೂ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ಕಾವ್ಯ ಎಲ್ಲಿ? 2 ದಿನದಿಂದ ನಂಗೂ ಸಿಕ್ಕಿಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ? ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ಯಾ? ಹಾಂ, ನಿನ್ಗೊಂದು ವಿಷಯ ಹೇಳಬೇಕು, ತುಂಬ ಇಂಪಾರ್ಟೆಂಟ್. ಶ್ರುತಿ, ನಂಗೆ ಶ್ರೀಮಂತರ ಮನೆ ಹುಡುಗ ಸಿಕ್ಕಿದ್ದಾನೆ. ನಾನು ಹೇಗೆ ಪ್ರೇಮಾಚಾರನ ಲವ್ ಮಾಡಲಿ? ಹಾಗಾದ್ರೆ ಎಷ್ಟು ದಿನ ಮಾಡಿದ್ದೆಲ್ಲ ಟೈಮ್ ಪಾಸಾ? ನಾನು ಅವನ್ನ ಲವ್ ಮಾಡಿಲ್ಲ, ಆದರೆ ಅವ್ನು ನನ್ನ ಲವ್ ಮಾಡ್ತಾ ಇರೋದು. ಹಾಗಾದ್ರೆ ಇವಾಗ ಏನು ಮಾಡ್ತೀಯಾ? ಬಿಟ್ಬಿಡ್ತೀನಿ. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ, ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ. ಲವ್ ಅಂತ ಹಿಂಗಡೆ ಹೋದೆ. ಬೇಡ ಕಣೋ, ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಲ್ಲ ಆಗ್ಬರಲ್ಲ. ನನ್ನಿಂದ ಏನು ಹೆಲ್ಪ್ ಬೇಕಾದ್ರೂ ಕೇಳೋ. ನಾನು ವಿಸಿಟಿಂಗ್ ಕಾರ್ಡ್ ಒಂದು ಇಟ್ಕೊಂಡಿರೋ, ನಾನು ಯಾವಾಗಲೂ ಹಿಂಗೆ ಹೆಲ್ಪ್ ಮಾಡ್ತೀನಿ. ಸಂಜಯ್, ಸಚಿ, ವಸಂತ್, ದೀಕ್ಷಿ, ನಿಮ್ಮ ಹೆಸರು ಕರೆಯೋ ಯೋಗ್ಯತೆನಿಲ್ಲ ಕಣ್ರು. ನಾನು ಕೀಳು ಬೀದಿ ನಾಯಿ ಕಣ್ರು. ನಾನು ಫ್ರೆಂಡ್ಸನ್ನು ಜೀವ ಕೊಡುತ್ತೆ, ಪ್ರೀತಿಯನ್ನು ಜೀವ ತೆಗೆಯುತ್ತೆ ಅನ್ನೋದು ಗೊತ್ತಾಗಿದೆ ಇವತ್ತು ಕಣ್ರು. ಸುಮ್ಮನೆ ನಿಮ್ಮ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ಟೆ ಕಣ್ರು.
ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್ಗೆ ಒಂದು ವ್ಯಾಲ್ಯೂ ಇಲ್ದಂಗೆ ಮಾಡಿಬಿಟ್ಟೆ ಕಣ್ರ. ನಿಮ್ಮ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ಟೆ. ಕಾಲು ಹಿಡ್ಕೊತೀನಿ ಕಣ್ರು, ಕ್ಷಮಿಸ್ಬಿಡ್ರು. ಒಂದ್ಸತಿ ಹೇಳ್ರು, ಒಂದ್ಸರಿ ಹೇಳ್ರು, ಕಾಲು ಹಿಡ್ಕೊತೀನಿ ಕಣ್ರು, ಪ್ಲೀಸ್ ಪ್ಲೀಸ್. ನಿನ್ನೊಬ್ಬನೇ ತಪ್ಪಿಲ್ಲ ಕಣೋ, ನಮ್ಮದು ತಪ್ಪಿದೆ. ನೀನು ಹುಡುಗಿದ್ರಗಡೆ ನಿಂಗೆ ಹೊಡಿಬಾರ್ದಿತ್ತು, ಹಡೆ ಮಾಡಬಾರ್ದಿತ್ತು. ಆದರೆ ಅದಕ್ಕಿಂತ ಇನ್ನೂ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ. ಏನ್ರೋ ಫ್ರೆಂಡ್ಶಿಪ್ ಅಂದೆ. ನಿನ್ನ ಹುಡುಗಿಯಿಂದನೇ ನಿಂಗೆ ಹೊಡೆಯಕ್ಕೆ ಸುಪಾರಿ ತಗೊಬಂದಿದ್ದೀವಿ. ನೋಡಿ, ನೀವೇನು ಮಾಡ್ತೀರಂತ ಗೊತ್ತಿಲ್ಲ. 10,000 ರೂಪಾಯಿ ಕೊಡ್ತೀನಿ. ಆ ಪ್ರೇಮಾಚಾರಿನ ಮಾತ್ರ ಜೀವ ಸಹಿತ ಉಳಿಸ್ಬಾರ್ದು. ನಾನು ಕಾಮಿಡಿ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೀರಿಯಸ್? ಯಾಕೆ? ಯಾಕಂದರೆ ನಂಗೆ ದೊಡ್ಡ ಶ್ರೀಮಂತರ ಮನೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿದೆ. ನಾಡ್ದು ಎಂಗೇಜ್ಮೆಂಟ್ ಇದೆ. ಆ ಪ್ರೇಮಾಚಾರಿ ಎಲ್ಲರೂ ಬಂದು ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಇದಾ ಮ್ಯಾಟ್ರ? ಕಾಲಿ ತಿನ್ಕೊಂಡ್ರು, ಕ್ಷಮಿಸ್ಬಿಟ್ಟಿನಿ ಅಂತ ಒಂದ್ಸರಿ ಹೇಳ್ರು, ಕಾಲಿ ತಿನ್ಕೊಂಡ್ರು, ಪ್ಲೀಸ್ ಪ್ಲೀಸ್. ಕ್ಷಮಿಸೋಕ್ಕಿಲ್ಲ ಮಗ, ಫ್ರೆಂಡ್ಶಿಪ್ ಇವೆಲ್ಲ ಮಾಮೂಲು. ಜೀವನದ ಹಾದಿಯಲ್ಲಿ ಯಾವಾಗಲೂ ಗೆಲುವು, ಸುಖ, ಸಂತೋಷಗಳು ಸಿಗ್ತಾ ಇದ್ರೆ ಲೈಫ್ನಲ್ಲಿ ಕಿಕ್ಕಿರಲ್ಲ. ಕಷ್ಟ, ದುಃಖ, ಪಶ್ಚಾತ್ತಾಪ ಇವೆಲ್ಲವುಗಳು ಸೇರಿದಾಗ ಮಾತ್ರ ಜೀವನಕ್ಕೊಂದು ಅರ್ಥ ಬರೋದು.